ಸೊ ಈ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಟೆಕ್ಸ್ಟ್ ಓಕೆ ಒಂದೇನಾದ್ರು ಒಂದು ಫಾಂಟ್ ತಗೊಂಡು ಆ ಫಾಂಟ್ ಒಳಗಡೆ ನಿಮ್ಮ ಇಮೇಜಸ್ನ ಹೇಗೆ ಕೂರಿಸೋದು ಅಂತ ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ತರ ಏನು ಅಂತ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೊಂಡು ಹೋಗಿ. ನ್ಯೂ ಫೈಲ್ ತಗೋಬೇಕಾಗತ್ತೆ. ಯಾವ್ದೋ ಒಂದು ನ್ಯೂ ಫೈಲ್ ತಗೊಂತೀನಿ. ಸೈಜು ಒಂದು ಅರೌಂಡ್ 12x18 ತಗೊಂತೀನಿ. ಸೊ ನಮ್ಗಿದೆ ಪ್ಲೈನ್ ಬಂದಿರುತ್ತೆ. ಇಲ್ಲಿ ಗೌಡ ಏನಾದ್ರು ಒಂದು ಟೆಕ್ಸ್ಟ್ ತಗೊಂತೀನಿ. ಸೊ ಪ್ರಾಬಬ್ಲಿ ಐ ವಿಲ್ ಟೇಕ್ ಇಟ್ ಆಸ್ ಗೌಡ. ಸೊ ಐ ವಿಲ್ ಮೇಕ್ ಅರೌಂಡ್ 600 ಸೈಜ್. ತುಂಬಾ ಜಾಸ್ತಿ ಆಯಿತು. ಐ ವಿಲ್ ಗೋ ಟು 500. ಓಕೆ 500 ಫೀಟ್ ಆಗಿ ಕೂರ್ಬೋದು. ಸ್ಟಿಲ್ ಕೂರ್ತಾ ಇಲ್ಲ. ಸೈಜ್ನ ಕಡಿಮೆ ಮಾಡ್ಕೊತೀನಿ. ಓಪ್ ಇಟ್ ಈಸ್ ಫಿಟ್ ನಾವು. ಇವಾಗ ಪ್ರತಿಯೊಂದು ಟೆಕ್ಸ್ಟ್ಗೂ ಒಂದೊಂದು ಫೋಟೋ ಹೆಂಗೆ ಹಾಕೊಂಡು ಹೋಗೋದು ಅಂತ ನಾನು ತೋರಿಸ್ತೀನಿ. ಫೋಟೋ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ದಾದ್ರು ಹಾಕ್ಬೇಕು ಅಂತ. ಈಗ ಜಸ್ಟು ಇದ್ರ ಮೇಲೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನ್ಯೂ ಲೇಯರ್ ಕ್ರಿಯೇಟ್ ಆಗುತ್ತೆ. ಅದನ್ನ ಒಂದೊಂದು ಫೋಟೋನ ಒಂದೊಂದು ಫಾಂಟಿಗೆ ಆ್ಯಡ್ ಮಾಡ್ಕೊಂಡು ಹೋಗೋಣ. ಡಿಫ್ರೆಂಟ್ ಆಗಿರುತ್ತೆ ಸ್ಟೈಲು. ಸೊ ಈ ಥರ ಮಾಡಿ ಮತ್ತೆ ಲೇಯರಿಗೆ ಹೋಗಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಅಂತ ಕೊಡಬೇಕಾಗತ್ತೆ. ಶಾರ್ಟ್ ಕಟ್ ಆಲ್ರೆಡಿ ಇಲ್ಲೇ ತೋರಿಸ್ತದೆ ಮ್ಯಾಕ್ಗೆ ಯಾವುದು ಶಾರ್ಟ್ ಕಟ್ ಯೂಸ್ ಮಾಡಬೇಕು ಅಂತ. ಶಾರ್ಟ್ ಕಟ್ ಕೊಟ್ಟಿದ್ರೆ ಆರಾಮಾಗಿ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಹೋದ್ರೆ ನಿಮಗೆ ವರ್ಕ್ ಸ್ವಲ್ಪ ಕಡಿಮೆ ಬರುತ್ತೆ. ಬೇಗ ಕೆಲಸನ ಮುಗಿಸ್ಬೋದು. ಒಂದು ಫೋಟೋ ಹಾಕ್ತೆ, ಇನ್ನೊಂದು ಫೋಟೋನ ಹಾಕ್ತೀನಿ. ಸೊ ನಾನು ಇವಾಗ ಇಲ್ಲೇ ಕೊಟ್ಟು ಇಲ್ಲೇ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಎಂಟೈರ್ ಇದಕ್ಕೇನೆ ಈ ಫೋಟೋ ಕುತ್ಕೊಂಡ್ಬಿಡುತ್ತೆ. ಬೇಡ ನನಗೆ ಆ ಥರ ಬೇಡ. ಒಂದೊಂದು ಟೆಕ್ಸ್ಟ್ಗೆ ಒಂದೊಂದು ಫೋಟೋ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದೊಂದು ಟೆಕ್ಸ್ಟ್ ಒಂದು ಫೋಟೋ, ಮತ್ತೆ ಇನ್ನೊಂದು ಫೋಟೋ ತಗೊಂಡು ಇದಕ್ಕೊಂದು ಫೋಟೋ, ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಹೋಗಲ್ಲ, ನಾನು ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಅಂತ ಕೊಡ್ತಾ ಇಲ್ಲ. ಸೊ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ವರ್ಕ್ ಬೇಗ ಆಗುತ್ತೆ, ಟೈಮ್ ಉಳಿಸ್ಬೋದು. ಸೊ ಆಲ್ಮೋಸ್ಟ್ ಶಾರ್ಟ್ ಕಟ್ ಕಲ್ತ್ಕೊಳ್ಳಿ. ಯಾವುದೇ ಕೆಲಸದಲ್ಲಾಗಲಿ ಏನೇ ಆಗಲಿ ಶಾರ್ಟ್ ಕಟ್ಸ್ ಕಲ್ತ್ಕೊಳ್ಳಿ. ಲಾಸ್ಟ್ ಫೋಟೋ ಒಂದಿದೆ, ಇಲ್ಲ ಅಪ್ಲೋಡ್ ದಿಸ್. ಸಿ ನಿಮಗೆ ಇಮೇಜಲ್ಲಿ ನೋಡಿದ್ರೆ ತುಂಬಾ ಎಫರ್ಟ್ ಇರಬೇಕು, ತುಂಬಾ ಎಫರ್ಟ್ ಹಾಕ್ಬೋದು ಇದಕ್ಕೆ ಅಂತ ಅನ್ಸುತ್ತೆ. ಬಟ್ ಫೋಟೋಶಾಪ್ಗೆ ಬಂದರೆ ಇಟ್ಸ್ ವೆರಿ ಈಸಿ. ಜಸ್ಟ್ ನಿಮ್ಗೆ ಲೇಯರ್ ಕಾನ್ಸೆಪ್ಟ್ ಗೊತ್ತಿರಬೇಕು ಮತ್ತೆ ಈ ಥರ ಆಪ್ಷನ್ಸ್ ಗೊತ್ತಿರಬೇಕಷ್ಟೇ. ಇವಾಗ ಏನು ಮಾಡ್ತೀನಿ, ನಾನು ಎಲ್ಲ ಲೇಯರ್ನ ಮರ್ಜ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲಿ ಮರ್ಜ್ ಆಪ್ಷನ್ ಇದೆ. ಸೊ ಮರ್ಜ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಲೇಯರ್ಸ್ ಮರ್ಜ್ ಆಯಿತು. ಇದಕ್ಕೊಂದು ಶಾಡೋ ಎಫೆಕ್ಟ್ ಥರ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅದಕ್ಕೆ, ನಾನು ಕಮಾಂಡ್ ಜೆ ಹೊಡೆದ್ರೆ ಮ್ಯಾಕಲ್ಲಿ ಲೇಯರು ಕಾಪಿ ಆಗುತ್ತೆ. ಸೊ ಕಾಪಿ ಆಯಿತು. ಆ ಲೇಯರ್ ಕಾಪಿ ಆಗಿರೋದನ್ನ ಸೆಲೆಕ್ಟ್ ಮಾಡಿ ಅದನ್ನು ಉಲ್ಟಾ ಫ್ಲಿಪ್ಟ್ ವರ್ಟಿಕಲ್ ಮಾಡ್ತೀನಿ. ಸೊ ವರ್ಟಿಕಲ್ ಮಾಡಿ ಸ್ವಲ್ಪ ಇಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಇದು ನಮಗೆ ಶಾಡೋ ಎಫೆಕ್ಟ್ ಥರ ಮಾಡ್ತಾ ಇದ್ದೀನಿ ನಾನು. ಸೊ ಏನು ಮಾಡ್ತೀನಿ, ಕೆಳಗಡೆ ನಂಗೆ ಇಷ್ಟೊಂದು ಬೇಡ. ಐ ವಿಲ್ ಗೋ ಟು ಎರೇಸರ್ ಅಂಡ್ ಐ ವಿಲ್ ರಿಮೂವ್ ಸಮ್ ಪಾರ್ಟ್ ಫ್ರಮ್ ಹಿಯರ್. ಸೊ ನೀವು ನೋಡ್ತಾ ಇದ್ದೀರಾ ರಿಮೂವ್ ಆಗಿದೆ. ಸ್ಟಿಲ್ ನಂಗೆ ಇದು ಶಾಡೋ ಅಂತ ಫೀಲ್ ಆಗ್ತಿಲ್ಲ, ಬಿಕಾಸ್ ಇದು ಎಷ್ಟು ಒಪಾಸಿಟಿ ಇದೆ ಸೇಮ್ ಒಪಾಸಿಟಿ ಇದು ಇದೆ. ಸೊ ರಿಯಲಿಸ್ಟಿಕ್ ಆಗಿ ನೋಡಿದ್ರೆ ಶಾಡೋ ಅಂತ ಫೀಲ್ ಆಗಲ್ಲ. ಏನು ಮಾಡ್ತೀನಿ, ಈ ಲೇಯರಿಗೆ ಹೋಗಿ ಒಪಾಸಿಟಿನ ಸ್ವಲ್ಪ ಕಡಿಮೆ ಕೊಡ್ಕೊತೀನಿ. ಇವಾಗ ನೋಡಿ, ಸಮ್ ವಿ ಕ್ಯಾನ್ ಫೀಲ್ ಇಟ್ ಈಸ್ ಎ ಶಾಡೋ. ಸೊ ತುಂಬ ಸಿಂಪಲ್ ಗೈಸ್, ಇಷ್ಟೇ. ಸೊ ಇದೇ ಥರ ನಿಮಗೆ ವಿಡಿಯೋಸು ಫೋಟೋಶಾಪಲ್ಲಿ ಇನ್ನು ಹೇಳ್ಕೊಡ್ಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಇಂಥದ್ದು ನಂಗೆ ಈ ಸ್ಟೆಪ್ ಅರ್ಥ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಇಂಪ್ರೂವ್ ಮಾಡ್ಕೊತೀನಿ, ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ.